ಅಭಿಮನ್ಯುಗೆ ದಂತಕಟ್ಟಾಯ್ತು, ನೀವು ನೋಡಿದ್ರಿ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಮುಂಚೆ ಹೇಗಿತ್ತು, ಈಗ ಯಾವ ತರ ಕಾಣ್ತಾ ಇದೆ? ಅಭಿಮನ್ಯು ಆನೆ ಸುಮಾರು 76-77ನೇ ಇಸ್ವಿಯಲ್ಲಿ ನಾಗರಹೊಳೆ ಭಾಗದಲ್ಲಿ ಕಪ್ಪ ಅಂತ ಒಂದು ಪದ್ಧತಿ ಇತ್ತು. ಕೆಡ್ಡ ಮತ್ತು ಕಪ್ಪ ಅನ್ನೋ ಒಂದು ಗುಂಡಿ ಒಳಗೆ ಬಿದ್ದು ಒಂದು 6-7 ವರ್ಷದ ಮರಿ ಸಿಗ್ತದೆ. ಅದನ್ನ ತರ್ತಾರೆ. ಅದನ್ನ ತಂದು ಏನು ಈಗ ಸಣ್ಣಪ್ಪ ಅಂತ ಏನಿದ್ರು ನಮ್ಮ ಹೊಸಂತನ ತಂದೆ, ಅವರು ಅದನ್ನ ಸಾಕ್ತಾರೆ. ಅವರ ಗರಡಿಯಲ್ಲಿ ಅದು ಬೆಳೆಯುತ್ತೆ. ಆಮೇಲೆ ಅಭಿಮನ್ಯು ನನ್ನ ತಂದೆ ತಾಯಿ ಬಂಧು ಬಳಗ ಎಲ್ಲನೂ ಮರೆತು ಇನ್ನು ಸಣ್ಣ 6 ವರ್ಷದ ಆನೆ ಅಂದರೆ ಮರಿ. ಸಣ್ಣಪ್ಪ ಅವ್ರ ಕುಟುಂಬದವರನ್ನೇ ತನ್ನ ಕುಟುಂಬ ಅಂತ ತಿಳ್ಕೊಂತದೆ. ಅವ್ರ ಜೊತೆನೆ ಬೆಳೆಯುತ್ತೆ. ಬೆಳೆದು ಒಂದು ಸಮರ್ಥ ಆನೆಯಾಗಿ ಆಗ್ತದೆ. ಜೊತೆಗೆ ಟಿಂಬರ್ ಎಳೆಯೋದರಲ್ಲಿ ಭಾರಿ ಹುಷಾರಿರ್ತದೆ. ಅದನ್ನೆಲ್ಲ ಅದು ಕೆಲವರಿಗೆ ಕಣ್ಣಿಗೆ ಬೀಳುತ್ತೆ. ಅಂದರೆ ಕೆಲವು ಟಿಂಬರ್ ವ್ಯಾಪಾರಿಗಳಿಗೆ 1980ನೇ ಇಸ್ವಿಯಲ್ಲಿ ಆವಾಗಿನ ಗುಂಡೂರಾವ್ ಸರ್ಕಾರ ಹೋಗಿ ಜನತಾದಳ ಸರ್ಕಾರ ಬರ್ತದೆ, ಜನತಾ ಪಕ್ಷ ಅಂತ. 1980ನೇ ಇಸ್ವಿಯಲ್ಲಿ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಆವಾಗ ರಾಮಕೃಷ್ಣ ಹೆಗಡೆ CM ಆಗ್ತಾರೆ. ನಮ್ಮ ಸೋಮವಾರಪೇಟೆಯ GVJ ಅನ್ನೋರು ಫಾರೆಸ್ಟ್ ಮಿನಿಸ್ಟರ್ ಆಗ್ತಾರೆ. ಆ ಸಮಯದಲ್ಲಿ ಅಭಿಮನ್ಯುವಿನ ಮೇಲೆ ಕೆಲವ್ರದ್ದು ಕಣ್ಣು ಬಿದ್ದಿರ್ತದೆ ಟಿಂಬರ್ ಮರ್ಚೆಂಟ್ಗಳಿಗೆ. ಅಲ್ಲಿ ಗೌರ್ಮೆಂಟ್ ಲೆವೆಲಲ್ಲಿ ಏನು ನಡೀತೋ ಏನೋ ಅಂತೂ ಅಭಿಮನ್ಯುನ ಅವರು ಕೊಳ್ಳಕ್ಕೆ ರೆಡಿ ಆಗ್ತಾರೆ. ಆ ವಿಚಾರ ನಮ್ಮ ಚೆಟ್ಟಿಯಪ್ಪ ಡಾಕ್ಟ್ರಿಗೆ ಸಿಗ್ತದೆ. ಅಷ್ಟೋವರೆಗೂ ಚೆಟ್ಟಿಯಪ್ಪ ಡಾಕ್ಟ್ರು ಆ ಭಾಗದಲ್ಲೇ ಕೆಲಸ ಮಾಡ್ತಾ ಇರ್ತಾರೆ, ನಾಗರಹೊಳೆ ಆ ಭಾಗದಲ್ಲಿ. ಆಮೇಲೆ ಯಾವಾಗ ಅಭಿಮನ್ಯು ಆನೆನ ಬೇರೆ ಪಾಲಾಗ್ತದೆ ಅಂತ ಗೊತ್ತಾದ ಕೂಡಲೇ ಒಂದು ನಿರ್ಧಾರ ತಗೊಂತಾರೆ ಚೆಟ್ಟಿಯಪ್ಪ ಡಾಕ್ಟ್ರು. ಅವರ ಅವತ್ತು ಆ ನಿರ್ಧಾರ ತಗೊಂಡ್ಲಿಲ್ಲ ಅಂದ್ರೆ ಇಷ್ಟದಿಗೆ ಅಭಿಮನ್ಯುಂದು ಒಂದು ಮೂಳೆನೂ ಇರ್ತಿರ್ಲಿಲ್ಲ. ಟಿಂಬರ್ ಎಳ್ಸಿ ಲಾಸ್ಟಿಗೆ ಏನೋ ಮಾಡಿ ಸಾಕಿರ್ತಿದ್ರು. ಆಮೇಲೆ ಏನಾಯ್ತು, ಚೆಟ್ಟಿಯಪ್ಪನವರು ಬೇಗ ಅರ್ಜೆಂಟ್ ಬಂದು ಸಣ್ಣಪ್ಪನಿಗೆ ಹೇಳ್ತಾರೆ, ಮೊದಲು ತಗೊಂಡೋಗಿ ಅಭಿಮನ್ಯುನ ಯಾವ್ದಾರ ಅಲ್ಲೇ ಕಾಡಿಗೆ ಬಿಟ್ಟು ಬಾ ಅಂತ. ಅಷ್ಟೊತ್ತಿಗೆ ಅವನು ಏನು ಕೇಳಲ್ಲ. ಇವರು ಸಣ್ಣಪ್ಪನವರು ಅಭಿಮನ್ಯು ತಗೊಂಡ ಕಾಡಿಗೆ ಬಿಡ್ತಾರೆ. ಆಮೇಲೆ ಅದರ ಮಾರನೇ ದಿವಸನೇ ಅಭಿಮನ್ಯುನ ಹಿಡ್ಕೊ ಹೋಗಕ್ಕೆ ಅಂತ ಆ ಟಿಂಬರ್ ಪಾರ್ಟಿಗಳು ಬರ್ತಾರೆ. ಅವಾಗ ಆನೆ ಇಲ್ಲ, ಕಾಡಿಗೆ ಹೋಗಿದೆ, ನಮಗೆ ಗೊತ್ತಿಲ್ಲ, ಸಿಗ್ತಾ ಇಲ್ಲ ಅಂತಾರೆ. ಅಂತೂ ಅಭಿಮನ್ಯು ಉಳ್ಕೊಳ್ತದೆ. ಆಮೇಲೆ ಒಂದು 3 ತಿಂಗಳು ಬಿಟ್ಟು ಅಭಿಮನ್ಯು ಕರ್ಕೊಂಡು ಬರ್ತಾರೆ. ಆಮೇಲೆ ಅಭಿಮನ್ಯುನ ಕ್ವಾರೆನ ಬೆಳೆಸಕ್ಕಾಗಿ ಚೆಟ್ಟಿಯಪ್ಪನವರು ಸಿಕ್ಕಾಪಟ್ಟೆ ಕಷ್ಟಪಡ್ತಾರೆ. ಅದಕ್ಕೆ ಕ್ಯಾಲ್ಸಿಯಂ ಮಾತ್ರೆಗಳನ್ನೆಲ್ಲ ಕೊಡ್ತಾರೆ. ಕ್ಯಾಲ್ಸಿಯಂ ಕೊಟ್ಟರೆ ಬೆಳಿಬೋದು ಕೋರೆ ಅಂತ. ಸಾಮಾನ್ಯಕ್ಕೆ ಕ್ಯಾಲ್ಸಿಯಂದ ಮೂಳೆ ಗಟ್ಟಿಯಾಗೋದು ಎಲ್ಲ ಜಾಸ್ತಿ ಅದು. ಹಾಗಾಗಿ ಆಮೇಲೆ ಅಭಿಮನ್ಯು ನಿಧಾನ ಹೆಸರು ಮಾಡ್ತಾನೆ. ಅಭಿಮನ್ಯು ಒಳ್ಳೆ ಒಂದು ಕುಮ್ಕಿ ಆನೆ ಆಗ್ತಾನೆ. ಕ್ವಾರೆಗಳು ನಾನು 2013-14ರಲ್ಲಿ ನಾನು ಫಸ್ಟು ಆನೆ ನೋಡಿದ್ದು ಅಭಿಮನ್ಯು. ಅಷ್ಟವರೆಗೂ ಅಭಿಮನ್ಯುನ ನಾನು ನೋಡಿರ್ಲಿಲ್ಲ. ಅವಾಗೆಲ್ಲ ಮಾತೆತ್ತಿರೆ ಸ್ವಲ್ಪ ಅರ್ಜುನಂದು ಒಂದು ಮುಂದಾಳತ್ವ ಇರ್ತಿತ್ತು. ನಾನು ಅದೇ ಸಮಯದಲ್ಲಿ 2004ರಲ್ಲಿ ನಾನು ನೋಡಿದ್ದು. 2004-05ರಲ್ಲಿ ನಾನು ಅರ್ಜುನನ ಮೇಲೆ ಹತ್ತಿ ಹೋಗಿದ್ದೆ ಒಂದು ಆನೆ ಹಿಡಿಯ ಇದಕ್ಕಾಗಿ. ಅವಾಗ ಅಭಿಮನ್ಯುಗೆ ಮದ ಬಂದಿತ್ತು. ಹಾಗಾಗಿ ಅಭಿಮನ್ಯುನಲ್ಲಿ ಕಟ್ಟಾಕಿದ್ರು. ಅಭಿಮನ್ಯು ಕಾಡಾನೆಗಳನ್ನ ನೋಡಿ ಸರ್ಪಳಿ ಎಲ್ಲ ಕಿತ್ತೋಗಂಗೆ ಎಳ್ಕೊಂಡು ಅಟ್ಯಾಕ್ ಮಾಡಕ್ಕೆ ನೋಡ್ತಾ ಇತ್ತು. ಯಾಕೆಂದ್ರೆ ಅಭಿಮನ್ಯು ಮನುಷ್ಯನ ಜೊತೆ ಬೆಳೆದನು.
ಅವನಿಗೆ ಕಾಡಾನೆ ಆನೆಗಳ ಜೊತೆ ಬೆಳೆದನಲ್ಲ. ಹಾಗಾಗಿ ಅವನು ಮನುಷ್ಯರದ ಅಂದ್ರೆ ಕಾಡಾನೆಗಳು ಶತ್ರು ಅಂತ ತಿಳ್ಕೊಂಡಿದ್ನೋ ಏನೋ ಬೇರೆ ಆನೆಗಳೆಲ್ಲ. ಹಾಗಾಗಿ ಅವತ್ತು ಒಂದು ಆನೆ ಹಿಡಿದು 2004ರಲ್ಲಿ 14 ಅವಾಗ ಆನೆ ಕೋರೆ ಸ್ವಲ್ಪ ಉದ್ದ ಇತ್ತು. ಕ್ರಮೇಣ ಆನೆಗಳು ಏನ್ ಮಾಡ್ತವೆ ಅಂದ್ರೆ ಆನೆಗಳು ಅವುಗಳ ಕೋರೆಗಳನ್ನ ನೋಡ್ಕೊಂಡು ಮುಟ್ಕೊಂಡು ಹೆಮ್ಮೆ ಪಡ್ತವೆ. ಅವು ಕೋರೆಗಳನ್ನ ಮರಕ್ಕೆ ಇಲ್ಲ ಕಲ್ಲಿಗೆ ಸೌದು ಚೂಪ್ ಮಾಡ್ತವೆ, ಬಿಳಿ ಮಾಡ್ಕೊಳ್ತವೆ. ಆಮೇಲೆ ಆನೆಗಳ ಕೋರೆಗಳು ಹಲ್ಲಿನ ವರ್ಗಕ್ಕೆ ಸೇರ್ತವೆ. ಅದೇನು ಸಪ್ರೇಟ್ ಅಲ್ಲ, ಅದು ಹಲ್ಲಿನ ವರ್ಗ. ಕೋರೆನೂ ಒಂದು ಹಲ್ಲೆ. ಅದು ಏನ್ ಮಾಡುತ್ತೆ, ಆ ಕೋರೆಗಳಿಂದ ಬೇಸಿಗೆ ಟೈಮಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಆದಾಗ ಮರದ ತೊಗಟೆಗಳನ್ನ ಕೋರೆಗಳಿಂದ ಚುಚ್ಚಿ ತೆಗೆದು ಅದನ್ನ ತಿನ್ನುತ್ತೆ. ಆಮೇಲೆ ನೀರಿನ ಸಮಸ್ಯೆಗಳಾದಾಗ ಶೀತ ಜಾಗದಲ್ಲಿ ಹೋಗಿ ಕೋರೆಯಿಂದ ಅಗದು ಗುಂಡಿ ಮಾಡಿ ಬಾವಿ ಥರ ಮಾಡಿ ಅಲ್ಲಿ ನೀರು ಕುಡಿಯೋಕ್ಕೆ ಅಗಿಯೋಕ್ಕೆ ಭೂಮಿ ಅಗಿಯೋಕ್ಕೆ ಅದನ್ನ ಉಪಯೋಗಿಸ್ಕೊಳ್ತದೆ. ಆಮೇಲೆ ಮತ್ತೆ ಗೆಡ್ಡೆ ಮತ್ತು ಗೆಣಸುಗಳನ್ನ ಕಿತ್ಕೊಂಡು ಕೋರೆಲೆ ಅದು ಅಗದು ಕಿತ್ಕೊಂಡು ತಿಂತವೆ. ಇದೆಲ್ಲ ಆನೆಗಳು ಕೋರೆಗಳನ್ನ ಉಪಯೋಗಿಸಿ ಅನ್ನೋ ರೀತಿಗಳು. ಆಮೇಲೆ ಕೋರೆಗಳು ಮುರಿದಾಗಲೂ ಭಾರಿ ಬೇಜಾರು ಮಾಡ್ಕೊಳ್ತವೆ. ಈಗ ಏನಾಯ್ತು, ಮೊನ್ನೆ ಮತ್ತಿಗೂಡಲ್ಲಿ ಅಲ್ಲೇ ಅದು ದಿವಸ ನಿಲ್ತಿದ್ದ ಮಲಗ್ತಿದ್ದ ಜಾಗದಲ್ಲಿ ಒಂದು ಮರದ ಕೊಂಬೆ ಬೀಳ್ತದೆ. ಅದು ಇವ್ರು ಯಾರು ಹೇಳಿರಲ್ಲ ದೂಕು ಅದು ಇದು ಅಂತ. ಇದೇ ದೂಕಕ್ಕೋ ಏನೋ ಹಾಕಿ ಎತ್ತಿ ಮೊದ್ಲೇ ಅದೊಂದು ಸ್ವಲ್ಪ ಕ್ರ್ಯಾಕ್ ಬಂದಿತ್ತು. ಇದು ಕೊನೆಯ ಹೋರಾಟ ಇದ್ರದ್ದು ನಡೆದಿದ್ದು ಒಂದು ಎಂತ ಹೋರಾಟ ಅಂದ್ರೆ ಅದೊಂದು ಜೀವನ್ ಮರಣಗಳ ಹೋರಾಟ. ನಾನು ಇಲ್ಲ ನೀನ್ ಸಾಯ್ಬೇಕು ಇಲ್ಲ ನಾನ್ ಸಾಯ್ಬೇಕು ಅಂತ ಆ ತರ ಹೋರಾಟ ನಡೆದು ಕರಡಿ ಆನೆ ಹತ್ರ ನಡೆದಿದ್ದು ನಮ್ಮ ಸಕಲೇಶ್ಪುರದ ವಾಟಳ್ಳಿ ಎಸ್ಟೇಟ್ ಅಲ್ಲಿ. ಅದೇ ಭಾರಿ ಹೋರಾಟ ಅಂತ ನಡೆದಿದ್ದು. ಆ ಸಮಯದಲ್ಲಿ ಭಾರಿ ಹೋರಾಟ ನಡೀತದೆ. ಅದಕ್ಕಿಂತ ಹಿಂದೆ ಏನಾಗ್ತಿತ್ತು ಅಂದ್ರೆ ಕೋರೆಗೆ ಭಾರಿ ಹೊಡೆತ ಹಿಂದೇನು ಬಿದ್ದಿದೆ. ಯಾಕೆಂದ್ರೆ ಇತ್ತೀಚೆಗೆ ಕಾಡಾನೆಗಳನ್ನು ಹಿಡಿದು ಕ್ರೈನಲ್ಲಿ ಎತ್ತಿ ಲಾರಿಗೆ ಲೋಡ್ ಮಾಡೋದು. ಆದ್ರೆ ಈ ಹಿಂದೆ ಹಾಗಿರ್ಲಿಲ್ಲ. ಒಂದು ಕಾಡಾನೆ ಹಿಡಿದ್ರೆ ಅದು ಎಷ್ಟೇ ಬಲಿಷ್ಠ ಆನೆ ಆಗಿದ್ರು ಅದ್ರದ್ದು ಒಂದು ಕೋರೆ ಕತ್ತರಿಸ್ತಿದ್ದು, 1-2-3 ಇಂಚು ಕತ್ತರಿಸ್ತಿದ್ದು. ಯಾಕೆಂದ್ರೆ ನಮ್ಮ ಅರ್ಜುನನ ಮುಖಕ್ಕೆ ಗಾಯ ಆಗ್ತದೆ ಅಂತ. ಆಮೇಲೆ ಆ ಆನೆನ ಎಳ್ಕೊಬಂದು ಹಿಂದೆ ಮುಂದೆ ಮಾಡಿ, ಅಂದ್ರೆ ಬಾಡಿ ಕಡೆಗೆ ಬ್ಯಾಕ್ ಇದು ಮಾಡಿ ಮುಖನ ಮುಂದಕ್ಕೆ ಮಾಡಿ, ಅಂದ್ರೆ ಮುಂದಿನಿಂದ ದೂಕಿ ಹತ್ತಿಸ್ತಿದ್ದು. ಆ ಟೈಮಲ್ಲಿ ಕೆಲವು ಆನೆಗಳು ಭಾರಿ ಪ್ರಬಲ, ನಮ್ಮ ಕಾಡಾನೆಗಳು ಯಾವಾಗಲೂ ತಾಕತ್ ಜಾಸ್ತಿ. ಆವಾಗ ಬೆಳಗಿಂದ ಮಧ್ಯಾಹ್ನ ಇಲ್ಲ ಸಾಯಂಕಾಲದವರೆಗೂ ಆಗ್ತಿತ್ತು ಆನೆ ದೂಕೋದು. ಆ ಕಾಡಾನೆ ಮುಖ ಎಲ್ಲ ತೂತಾಗಿರ್ತಿತ್ತು. ಅದು ಹೊಡೆದು ನಮ್ಮ ಅಭಿಮನ್ಯುನ ಮುಖನೂ ಊದಿ ಒಂದು ಬಾತ್ಕೊಂತಿತ್ತು. ಅದು ಎಷ್ಟು 10-15 ದಿವಸ ಮುಖನೇ ತಪ್ಪಾಗಿರ್ತಿತ್ತು. ಆ ರೀತಿ ಇತ್ತು. ಆ ಸಮಯದಲ್ಲೂ ಕೋರೆಗೆ ಸಿಕ್ಕಾಪಟ್ಟೆ ಪೆಟ್ಟು ಬಿದ್ದಿತ್ತು. ಆಮೇಲೆ ಕರಡಿ ಹತ್ರ ಫೈಟ್ ಮಾಡ್ಬೇಕಾದ್ರೂ ಭಾರಿ ಫೈಟ್ ಆಯ್ತು. ಲಾಸ್ಟ್ ಆನೆ ಹಿಡ್ದಿದ್ದು ಅಂದ್ರೆ ಕರಡಿ ಬಿಟ್ರೆ ಲಾಸ್ಟ್ ಅಂದ್ರೆ ಸೀಗೆ ಆನೆ ಹಿಡ್ದಿದ್ದು. ಅವತ್ತೇನು ಫೈಟ್ ಗೀಟ್ ಏನಂತ ನಡೀಲಿಲ್ಲ. ಹಾಗಾಗಿ ಅಲ್ಲೊಂದ್ ಸ್ವಲ್ಪ ಕ್ರ್ಯಾಕ್ ಬಂದಿತ್ತು. ನನಗೂ ಅದನ್ನ ನೋಡಿದಾಗ ಏನ್ ಅನಿಸ್ತಿತ್ತು ಅಂದ್ರೆ ಇದೊಂದು ಕೋರೆ ಅಡ್ಡ ಇದೆಯಲ್ಲ, ಅಭಿಮನ್ಯಿಗೆ ಫುಡ್ ತಗೊಳಕ್ಕೆ ತಿನ್ನಕ್ಕೆ ಕಷ್ಟ ಆಗ್ತದಲ್ಲ ಅಂತ ಮನ್ಸಲ್ಲಿ ಅನಿಸ್ತಿತ್ತು. ಈಗ ಅದೇ ಕೋರೆ ಮುರಿದೋಯ್ತು. ನನಗೂ ಅನಿಸ್ತಿತ್ತು ಈ ಕೋರೆ ಅಡ್ಡ ಇದನ್ನ ನಾನೇನು ಬಾಯ್ಬಿಟ್ಟು ಹೇಳಂಗೂ ಇರಲಿಲ್ಲ. ಅದು ಮುರಿದೋಗಿದ್ದು ಒಳ್ಳೇದೇ ಆಯ್ತು. ಯಾಕೆಂದ್ರೆ ಈಗ ಅಭಿಮನ್ಯು ಕೋರೆ ಹಿಂಗೆ ಹೊರಗೆ ತೆಗೆದು ಮತ್ತು ಒಳಗೆ ಹಾಕೋಣಕ್ಕೆ ಅದು ಈಗ ಅಡ್ಡ ಬಂದಿತ್ತು. ಕೋರೆ ಇಲ್ಲಿತ್ತು, ಅದು ಈಗ ತಕ್ಕಬೇಕಿತ್ತು. ಈಗ ಮುರಿದೋದ್ಮೇಲೆ ಈಗ ಅಭಿಮನ್ಯುಗೆ ಹೊಸ ಲುಕ್ ಬಂದಿದೆ. ಅಭಿಮನ್ಯು ಇನ್ನು ಹೆಂಗ ಕಾಣ್ತಾ ಇದ್ದಾನೆ. ನನಗೆ ಅಭಿಮನ್ಯು ನೋಡಿದೆ ಒಂದು ಯಾವ್ದೋ 16-18 ವರ್ಷದ ಒಂದು, ಅದು ನಮ್ಮ ಸಕಲೇಶ್ಪುರದ ಆನೆ ತರ. ಇಲ್ಲಿ ನಮ್ಮ ಸಕಲೇಶ್ಪುರದ ಆನೆಗಳು ಅಂತ ನಾನು ಹೇಳಕ್ ಕಾರಣ, ಸಕಲೇಶ್ಪುರದ ಕೆಲವು ಆನೆಗಳಿಗೆ ಕೋರೆಗಳು ಗಿಡ್ಡ,
ಏನಂದ್ರೂ ಕೋರೆ ಬೆಳೆಯಲ್ಲ ಅದು. ಈ ಕರಡಿ ಇರ್ಬೋದು, ಮೌಂಟೇನ್ ಆನೆ ಇರ್ಬೋದು, ಅದ್ರ ಹಿಂದೆ ಹಿಡಿದ ಗುಂಡ ಇರ್ಬೋದು, ಈಗಿರೋ ಆನೆಗಳಿರ್ಬೋದು. ನಮ್ಮ ಸಕಲೇಶ್ಪುರ ಭಾಗದ ಆನೆಗಳಿಗೆ ಕೋರೆಗಳು ಒಂದು 2 ಅಡಿಯಿಂದ ಮುಂದೆ, 2 ಅಡಿನೂ ಇಲ್ಲ, 1 ಅಡಿಗಿಂತ ಮುಂದೆ ಬೆಳೆಯೋದೇ ಇಲ್ಲ. ಅದು ವಿಕ್ರಾಂತ್ ಇರ್ಬೋದು. ಮತ್ತು ಅದೇ ಬೇರೆ ಕಡೆ ಆನೆಗಳನ್ನು ನೋಡಿದರೆ ಎಲ್ಲ ಆನೆಗಳದ್ದು ಕೋರೆ ಉದ್ದ ಉದ್ದ ಇರ್ತದೆ. ನಮ್ಮ ಸಕಲೇಶ್ಪುರ ಭಾಗದ ಕರಡಿ ಇರ್ಬೋದು, ಮೌಂಟೇನ್ ಇರ್ಬೋದು, ಈ ಹಿಂದೆ ವಿಕ್ರಾಂತ್ ಇರ್ಬೋದು, ಇವರೆಲ್ಲ ಕೋರೆಗಳು ಉದ್ದ ಇಲ್ಲ. ಅದೇ ರೀತಿ ಈಗ ಅಭಿಮನ್ಯು ಕೋರೆನೂ ಅದೇ ರೀತಿ ಕಾಣ್ತಾ ಉಂಟು ನನಗೆ. ಹಿಂದೆ ನಮ್ಮಲ್ಲಿ ಮೌಂಟೇನ್ ಅನ್ನೋ ಒಂದು ಆನೆ ಇತ್ತು, ಅದೀಗ ಭೀಷ್ಮ ಅಂತ ಹೆಸರಿಟ್ಟಿದ್ದಾರೆ. ಅದನ್ನ ಆ ಆನೆ ಥರ ಈಗ ಅಭಿಮನ್ಯು ಕಾಣಕ್ಕೆ ಶುರು ಮಾಡಿದೆ. ಅಭಿಮನ್ಯು ಈಗ ಹೆಂಗಾಗಿ ಕಾಣ್ತದೆ. ಆಮೇಲೆ ಈಗೊಂದು ಕಾಕತಾಳೀಯ ಅಂತ ಹೇಳ್ಬೋದು. ಇಡೀ ಕರ್ನಾಟಕದಲ್ಲಿ ಭಾರಿ ಫೇಮಸ್ ಆದ ಆನೆಗಳದ್ದು ಎಡದೆಗಡೆ ಕೋರೆಗಳೇ ಹೋಗಿದ್ದಾವೆ. ನಮ್ಮ ವೈಲ್ಡ್ ಭೀಮನ ಎಡದೆ ಕೋರೆ ಹೋಯಿತು, ನಮ್ಮ ಮೂಡಿಗೆರೆ ಭೈರನ ಎಡದೆ ಕೋರೆ ಹೋಯಿತು, ನಮ್ಮ ಕ್ಯಾಪ್ಟನ್ ಅಭಿಮನ್ಯುನು ಎಡದೆ ಕೋರೆ ಮುರಿದೋಯ್ತು. ಆದರೆ ನಾನು ಅಭಿಮನ್ಯುವಿನ ಅಭಿಮಾನಿ ದೇವರುಗಳಿಗೆ ಹೇಳೋದು, ನೀವೇನು ಬೇಜಾರು ಪಟ್ಕೊಳ್ಳೋದು ಬೇಡ. ಆದರೆ ಭೀಮಂದು ಭೈರಂದು ಆನೆಯ ಕೋರೆಗಳು ಅದಕ್ಕೆ ಬುಡ ಸಹಿತ ಹೋಗಿದೆ, ಅಲ್ಲಿ ಮತ್ತೆ ಯಾವುದೇ ಕಾರಣದಿಂದ ಬೆಳೆಯಲ್ಲ. ಆದರೆ ಅಭಿಮನ್ಯುವಿನ ಕೋರೆ ಮುಂಭಾಗದಲ್ಲಿ ಒಂದು ಸ್ವಲ್ಪ ಮುರಿದೋಗಿರೋದು. ಆನೆಗಳ ಜೀವನದಲ್ಲಿ ಆನೆಗಳಿಗೆ ವರ್ಷಕ್ಕೆ 7 ಇಂಚು ಉದ್ದ ಕೋರೆ ಬೆಳೆಯುತ್ತೆ. ಅದೇನು ಮಾಡುತ್ತೆ ಆನೆಗಳು ಅಂದರೆ, ಅದು ಮರಕ್ಕೆ ಕಲ್ಲಿಗೆ ಎಲ್ಲ ಉಜ್ಜಿ ಅದು ಅದರದ್ದು ಚೂಪ್ ಮಾಡ್ತವೆ. ಹಾಗಾಗಿ ಸ್ವಲ್ಪ ಶಾರ್ಟ್ ಆಗ್ತಾ ಇರ್ತದೆ. ಈಗ ಅಭಿಮನ್ಯುಗೆ ಮತ್ತೆ ಮುಂದಿನ ವರ್ಷಕ್ಕೆ ಮತ್ತೆ ಸುಮಾರು ಅರ್ಧ ಅಡಿಯಷ್ಟು ಬಂದೇ ಬರುತ್ತೆ. ಯಾರು ಏನು ತಲೆಬಿಸಿ ಮಾಡ್ಕೊಳೋದು ಬೇಡ. ಆಮೇಲೆ ಈಗ ಅಭಿಮನ್ಯು ಭಾರಿ ಹೆಂಗಾಗಿ ಕಾಣ್ತಾ ಇದ್ದಾನೆ, ಚಂದ ಕಾಣ್ತಾ ಇದ್ದಾನೆ. ಅಭಿಮನ್ಯುಗೀಗ ಆ ಸೊಂಡ್ಲು ತಕ್ಕನೋದು ಹಾಕ್ಯಣೋದು ಒಂದು ಸಮಸ್ಯೆ ಇತ್ತು, ಅದು ಈಗ ಆ ಸಮಸ್ಯೆ ಇಲ್ದಂಗಾಗಿದೆ. ಇನ್ನೇನು ತೊಂದರೆ ಇಲ್ಲ, ಅಭಿಮನ್ಯು ಈಗ ಚೆನ್ನಾಗಿ ಹೆಲ್ತಿ ಆಗಿದ್ದಾನೆ. ಇದರಿಂದ ಅಭಿಮನ್ಯುಗೇನು ಸಮಸ್ಯೆ ಆಗಲ್ಲ.